ಓಂ ಶ್ರೀ ಸದ್ಗುರುಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ 18ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ಭಗವತ್ಪಾದರು ಈ ಶ್ಲೋಕದಲ್ಲಿ ದೇವಿಯ ಅರುಣ ಕಾಂತಿಯ ಮಹಿಮೆಯನ್ನು ವರ್ಣಿಸಿದ್ದಾರೆ. ಸ್ತೋತ್ರ ಲಕ್ಷಣ ಬಂದು ನಮಸ್ಕಾರ. ತನುಚ್ಛಾಯಾಭಿಸ್ತೆ ತರುಣತರಣಿಶ್ರೀಸರಣಿಭಿಃ ದಿವಂ ಸರ್ವಾಂ ಉರ್ವೀಂ ಅರುಣಿಮನಿಮಗ್ನಾಂ ಸ್ಮರತಿ ಯಃ ಭವಂತ್ಯಸ್ಯತ್ರಸ್ಯತ್ ವನಹರಿಣಶಾಲೀನನಯನಾಃ ಸಹೋರ್ವಶ್ಯಾವಶ್ಯಾಃ ಕತಿ ಕತಿನ ಗೀರ್ವಾಣಗಣಿಕಾಃ ತನುಚ್ಛಾಯಾಭಿಸ್ತೆ ತರುಣತರಿಣಿಶ್ರೀಸರಣಿಭಿಃ ದಿವಂ ಸರ್ವಾಂ ಉರ್ವೀಂ ಅರುಣಿಮನಿಮಗ್ನಾಂ ಸ್ಮರತಿ ಯಃ ಭವಂತ್ಯಸ್ಯತ್ರಸ್ಯತ್ ವನಹರಿಣಶಾಲೀನನಯನಾಃ ಸಹೋರ್ವಶ್ಯಾವಶ್ಯಾಃ ಕತಿ ಕತಿನ ಗೀರ್ವಾಣಗಣಿಕಾಃ ತನುಚ್ಛಾಯಾಭಿಸ್ತೆ ತರುಣತರಣಿಶ್ರೀಸರಣಿಭಿಃ ದಿವಂ ಸರ್ವಾಂ ಉರ್ವೀಂ ಅರುಣಿಮನಿಮಗ್ನಾಂ ಸ್ಮರತಿ ಯಃ ಭವಂತ್ಯಸ್ಯತ್ರಸ್ಯತ್ ವನಹರಿಣಶಾಲೀನನಯನಾಃ ಸಹೋರ್ವಶ್ಯಾವಶ್ಯಾಃ ಕತಿ ಕತಿನ ಗೀರ್ವಾಣಗಣಿಕಾಃ ತರುಣತರಣಿಶ್ರೀಸರಣಿಭಿಃ. ತರುಣ ಬಾಲ, ತರಣಿ ಸೂರ್ಯ, ಬಾಲಸೂರ್ಯನ ಕಾಂತಿಯ ಸೌಭಾಗ್ಯವನ್ನು ಹೊಂದಿರತಕ್ಕಂತಹ ಬಾಲಸೂರ್ಯ ಹೇಗಿರ್ತಾನೆ? ಕೆಂಪು ವರ್ಣದವನಾಗಿರ್ತಾನೆ. ಆ ಕೆಂಪು ವರ್ಣವನ್ನು ಹೊಂದಿರತಕ್ಕಂತಹ ತೇ ನಿನ್ನ ತನುಚ್ಛಾಯಾಭಿಃ ಶರೀರ ಕಾಂತಿಗಳಿಂದ ದಿವಂ ಸರ್ವಾಂ ಉರ್ವೀಂ ಸಮಸ್ತವಾದ ಆಕಾಶವನ್ನು ಮತ್ತು ಭೂಮಿಯನ್ನು ಅರುಣಿಮನಿಮಗ್ನಾಂ ಅರುಣ ಕಾಂತಿಯಲ್ಲಿ ಮುಳುಗಿರುವುದನ್ನಾಗಿ, ಅಂದರೆ ಅತ್ಯಂತ ಕೆಂಪು ಬಣ್ಣವುಳ್ಳದ್ದಾಗಿ ಯಹ ಯಾವ ಸಾಧಕನು ಸ್ಮರತಿ ಧ್ಯಾನಿಸುತ್ತಾನೆಯೋ ಅಸ್ಯ ಅಂತಹ ಸಾಧಕನಿಗೆ ತ್ರಸ್ಯದ್ವನಹರಿಣಶಾಲೀನನಯನಾಃ ಬೆದರಿದ ಕಾಡು ಜಿಂಕೆಗಳಿಗೆ ಇರುವಂತಹ ಅತ್ಯಂತ ಸುಂದರವಾದ ನೇತ್ರಗಳುಳ್ಳವರಾದ ಗೀರ್ವಾಣಗಣಿಕಾಃ ದೇವತೆಗಳ ವಾರಾಂಗನೆಯರು ಅಂದರೆ ಅಪ್ಸರೆಯರು ಸಹ ಊರ್ವಶೀ ಸಮೇತವಾಗಿ ಕತಿ ಕತಿ ಎಷ್ಟೆಷ್ಟು ಮಂದಿ ತಾನೆ ಮತ್ತೆ ಮತ್ತೆ ನವಶ್ಯಾಹ ವಶವಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ದೇವಿಯ ಎಳೆ ಸೂರ್ಯನ ಕಿರಣಗಳಂತಹ ಮೈಕಾಂತಿಯಿಂದ ಸ್ವರ್ಗ ಭೂಲೋಕ ಎರಡೂ ಕೂಡ ನಸುಕೆಂಪಾಗಿರುವುದನ್ನು, ಆ ಒಂದು ಸನ್ನಿವೇಶವನ್ನು ಯಾರು ಧ್ಯಾನ ಮಾಡ್ತಾರೋ ಅವರಿಗೆ ಮೂರು ಲೋಕದ ಸಮಸ್ತ ಸ್ತ್ರೀಯರು ನಿಶ್ಚಯವಾಗಿಯೂ ವಶವಾಗ್ತಾರೆ ಅಂತ. ಅಂದರೆ ಭಗವತ್ಪಾದರು ಹೇಳ್ತಾರೆ, ದೇವಿಯ ಅರುಣ ಕಾಂತಿಯಿಂದ ಬೆಳಗ್ತಕ್ಕಂತಹ ದಿವ್ಯ ರೂಪವನ್ನು ಸದಾಕಾಲ ಸ್ಮರಿಸಿ
ದೇವಿಯ ಅನುಗ್ರಹದಿಂದ ತೇಜಸ್ಸನ್ನು ಹೊಂದಿ ಅಂತ ಹೇಳ್ತಾ ಸೌಂದರ್ಯ ಲಹರಿಯ 18ನೇ ಪುಷ್ಪವನ್ನು ಅಮ್ಮನವರಿಗೆ ಸಮರ್ಪಿಸ್ತಾ ಇದ್ದಾರೆ. ನೋಡಿ, ಇದು ಏನಂತಂದರೆ ಒಂದು ವಶೀಕರಣ ಕಲೆಯನ್ನು ಹೇಳ್ತಕ್ಕಂಥ ಶ್ಲೋಕ ಅಂತ ಹೇಳ್ಬೋದು. ಇಲ್ಲಿ ಏನು ಹೇಳ್ತಾರೆ ಅಂತಂದರೆ ನೋಡಿ, 3 ಲೋಕದ ಸ್ತ್ರೀಯರು ವಶವಾಗ್ತಾರೆ ಅಂತಂದರೆ ಯಾವುದಾದ್ರೂ ಅಂದರೆ ಇಂಥ ಹೆಣ್ಣು ಬೇಕು, ಈ ಹುಡುಗಿ ನನಗೆ ಬೇಕು ಅನ್ನೋ ಒಂದು ಮನಸ್ಥಿತಿ ಉಳ್ತಕ್ಕಂಥ ಸದ್ಮನಸ್ಥಿತಿ, ಒಳ್ಳೆಯ ಮನಸ್ಸು ಇರಬೇಕು. ಅಂತಹ ಹುಡುಗರು ಈ ಒಂದು ಸ್ತೋತ್ರವನ್ನು ಹೇಳ್ಕೊಂಡ್ರೆ ಆ ಹುಡುಗಿ ಸಿಗ್ತಾಳೆ, ಆ ಥರ. ಆದರೆ ಅದನ್ನು ಸದ್ಬಳಕೆ ಆಗಿರಬೇಕೆ ಹೊರತು ದುರ್ಬಳಕೆ ಆಗಬಾರ್ದು. ದುರ್ಬಳಕೆ ಆದರೆ ರಿವರ್ಸ್ ಹೊಡೆಯುತ್ತೆ. ಮತ್ತು ಸಕಲ ಪ್ರಾಣಿಯನ್ನು ವಶೀಕರಣ ಮಾಡ್ತಕ್ಕಂಥದ್ದು ಸುಲಭವಾದ ವಶೀಕರಣ ಮಂತ್ರ ಇದು. ಡ್ರಾಯಿಂಗ್, ಚಿತ್ರಕಲೆಗಳಲ್ಲಿ ಪರಿಣತಿಯನ್ನು ಹೊಂದಬಹುದು ಈ ಶ್ಲೋಕದಿಂದ. ವಾಕ್ ಫಲಿತ, ವಾಕ್ ಚಾತುರ್ಯ ಉಂಟಾಗುತ್ತೆ. ಮತ್ತು ತುಂಬ ಹೇಳಬೇಕು ಅಂದರೆ ಯಾರಿಗೆ ಚೆನ್ನಾಗಿರೋ ಮಕ್ಕಳು ಹುಟ್ಟಬೇಕು, ತುಂಬ ಅಪ್ಸರೆ ಥರ ಮಕ್ಕಳು ಹುಟ್ಟಬೇಕು ಅನ್ನೋ ಆಸೆ ಇರುತ್ತೋ ಅವರಿಗೆ ಇಂತಹ ಈ ಶ್ಲೋಕವನ್ನು ಅವರು ಪಠಿಸೋದ್ರಿಂದ ಕೆಲವ್ರಿಗೆ ಹೆಣ್ಮಕ್ಳ ತುಂಬ ಇಷ್ಟ ಇರುತ್ತೆ, ಹೆಣ್ಮಗು ಹುಟ್ಟಬೇಕು ಅಂತ ಆಸೆ ಇರುತ್ತೆ. ಅಂಥವ್ರಿಗೆ ತುಂಬ ಚೆನ್ನಾಗಿರೋ ಹೆಣ್ಮಗು, ಯಾರಿಗೆ ಹೆಣ್ಮಕ್ಳೇ ಚೆಂದ, ಅದರಲ್ಲಿ ತುಂಬ ಚೆನ್ನಾಗಿರೋ ಹೆಣ್ಮಗು ಹುಟ್ಟಬೇಕು ಅಂದರೆ ಆವಾಗ ಈ ಶ್ಲೋಕವನ್ನು ತನುಚ್ಛಾಯಾಭಿಸ್ತೆ ಇದೆಯಲ್ಲ, ಈ ಶ್ಲೋಕವನ್ನು ಪ್ರತಿನಿತ್ಯ 28 ಬಾರಿ ಹೇಳ್ಕೊಳ್ತಾ ಇದ್ದರೆ ತುಂಬ ಚೆನ್ನಾಗಿರ್ತಕ್ಕಂತಹ ಸುಂದರವಾದ ಹೆಣ್ಣು ಮಗು ಜನಿಸುತ್ತೆ. ಜಗದಂಬಾರ್ಪಣಮಸ್ತು.